ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿ ಪದ್ಯ ಭಾಗ 3 ಭಾಗ್ಯದ ಬಳಿಗಾರ. ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ. ಹೆಣ್ಣು ಬಳೆಗಾರನಿಗೆ ತನ್ನ ತವರು ಮನೆಗೆ ಹೋಗಿ ಬರಬೇಕೆಂದು ಹೇಳುತ್ತಾಳೆ. ತಾಯಿ ಮನೆ ಯಾವ ರೀತಿ ಇದೆ? ತಾಯಿ ಮನೆಯು ಹಂಚಿನದಾಗಿದೆ ಮತ್ತು ಆ ಮನೆಗೆ ಕಂಚಿನ ಕದೆ ಇದೆ. ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ? ಚಪ್ಪರದ ನಡುವೆ ತಾಯಿ ಪಗಡೆ ಆಟ ಆಡುತ್ತಾಳೆ. ಹಡೆದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ? ಹಡೆದವನಿಗೆ ಅಂಚ ಕೆಂಪಿನ ಬಳೆ, ಹಸಿರು ಗಿರಿನ ಬಳೆ ಎಂದರೆ ಬಹಳ ಆಸೆ. ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ತವರು ಮನೆಗೆ ಹೋಗಲು ಗುರುತುಗಳೇನು? ತವರು ಮನೆಗೆ ಹೋಗಲು ಗುರುತುಗಳೆಂದರೆ ಬಾಳೆ ಬಳಕೆ ಬಿಡು, ಪೇರಳೆ ಎಡಕ್ಕೆ ಬಿಡುವ, ನಟ್ಟ ನಡುವೆ ಹೋಗಬೇಕು, ಅಲ್ಲಿ ಕಬ್ಬಿನ ರಸ ತೆಗೆಯುವ ಯಂತ್ರ ಆಡುತ್ತವೆ ಮತ್ತು ಗಾನ ತಿರುಗುತ್ತವೆ ಹಾಗೂ ನವಿಲು ಸಾರಂಗ ಅಲ್ಲಿ ನೆಲೆಯುತ್ತಿರುತ್ತವೆ. ಇವೇ ಆ ಹೆಣ್ಣಿನ ತವರು ಮನೆಯ ಗುರುತುಗಳು. ಇಲ್ಲಿ ತವರು ಮನೆ ನೋಡಲು ಹೇಗಿದೆ? ತವರು ಮನೆ ಹಂಚಿನ ಮನೆ, ಅದಕ್ಕೆ ಕಂಚಿನ ಕದೆ ಇದೆ, ಅಲ್ಲಿ ಹೊಳೆಯುವ 2 ಗಿಣಿಗಳಿವೆ, ಮುತ್ತೆ ಇದೆ, ಹುಟ್ಟಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುವೆ ಪಗಡೆ ಆಡುತ್ತಿರುತ್ತಾಳೆ. ಈಗಿನ ಆ ಹೆಣ್ಣಿನ ತವರು ಮನೆ ನೋಡಲು. ಕೆಳಗಿನ ವಾಕ್ಯಗಳಿಗೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ. ನಿನ್ನ ತವರೂರು ನನಗೇನು ಗೊತ್ತು? ಈ ಸಾಲು ಪದ್ಯದ 1ನೇ ನುಡಿಯ 2ನೇ ಸಾಲು. ಅಲ್ಲಿದೆ ನನ್ನ ತವರೂರು. ಈ ಸಾಲು ಪದ್ಯದ 2ನೇ ನುಡಿಯ 2ನೇ ಸಾಲು. ನನ್ನ ತವರು ಮನೆ ಮಾಡು ಹಂಚಿನದ, ನನ್ನ ತವರು ಮನೆ ಬಾಗಿಲು ಕಂಚಿನದು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬರ್ತಿದ್ದೀವಿ. ಹಾಗೆ ಕೊನೆಯದಾಗಿ ಭಾಷಾಭ್ಯಾಸ ಕೂಡ ಬರೆಯಲಾಗಿದೆ. ಕೆಳಗಿನ ನೀರು ನುಡಿಗಟ್ಟನ್ನು ಬಳಸಿ ವಾಕ್ಯ ರಚಿಸಿ. ಅಂದರೆ ಅಡ್ಡದಾರಿ ಹಿಡಿ. ನನ್ನ ಸ್ನೇಹಿತ ಮಂಜು ತಂದೆ ತಾಯಿಗಳ ಮಾತುಗಳನ್ನು ಕೇಳಿದ ಅಡ್ಡದಾರಿ ಹಿಡಿದನು. ಇದೇ ಥರ ಇಲ್ಲಿ ಪ್ರಶ್ನೆ ಉತ್ತರಗಳನ್ನು ಕೂಡ ಬರೆಯಲಾಗಿದೆ. ಈ ಪಾಠದ ಪ್ರಶ್ನೆ ಉತ್ತರಗಳು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.